ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪ್ರಸ್ತುತ ಸಹಕಾರಿ ಬ್ಯಾಂಕ್ಗಳನ್ನ ನೋಡಿದಾಗ ಜನರಿಗೆ ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡ್ತಾ ಇವೆ. ಆದ್ರೆ ಮಾನ್ವಿ ಪಟ್ಟಣದಲ್ಲಿ ಇರುವ ದಾರುಸ್ಸಲಾಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬ್ಯಾಂಕಿನ ಅಧ್ಯಕ್ಷ ಅಕ್ಬರ್ ಪಾಷಾ ಅವರು ಬಡ್ಡಿ ರಹಿತ ಸಾಲ ಕೊಡುತ್ತಿರುವುದು ರಾಜ್ಯದಲ್ಲಿಯೇ ಮೊದಲಿಗರು ಎಂದು ಶಾಸಕ ಹಂಪಯ್ಯ ನಾಯಕ ಬಣ್ಣಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದ ದಾರುಸ್ಸಲಾಂ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ 3ನೇ ವಾರ್ಷಿಕ ಸರ್ವ ಸದಸ್ಯ ಸಾಮಾನ್ಯ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಅಕ್ಬರ್ ಪಾಷಾ ಅವರು ಮೂಲಭೂತ ಗುತ್ತಿಗೆದಾರು ಆದ್ರೆ ತಮ್ಮ ಮಗಳ ಮದುವೆಯನ್ನ ಆಡಂಬರವಾಗಿ ಮಾಡದೆ ಏನಾದರೂ ಸಾಮಾಜಿಕವಾಗಿ ಸೇವೆ ಮಾಡಬೇಕೆಂಬ ವಿಚಾರ ಇಟ್ಟುಕೊಂಡಿದ್ರಿಂದ ಬಡ್ಡಿ ರಹಿತ ಸಾಲ ಕೊಡುವ ಮೂಲಕ ಮಾದರಿಯಾಗಿದ್ದಾರೆ ಎಂದಿದ್ದಾರೆ. ಅಕ್ಬರ್ ಪಾಷಾ ಅವರು ಇದೇ ರೀತಿಯಲ್ಲಿ ಕೆಲಸ ಮಾಡಲಿ ಹಾಗೂ ಆ ದೇವರು ಕೂಡ ಅಕ್ಬರ್ ಪಾಷಾ ಅವರಿಗೆ ಆಯಸ್ಸು ಜಾಸ್ತಿ ಕೊಡ್ಲಿ ಅಂತ ಇನ್ನಷ್ಟು ಸಾಮಾಜಿಕ ಕಾರ್ಯ ಮಾಡಿ ಮಾದರಿಯಾಗಿ ಅಂತ ಕೊಂಡಾಡಿದ್ದಾರೆ. ಅದೇನು ಅಕ್ಬರ್ ಸಾಹೇಬರ ಅಲ್ಲದೆ ಆ ರೀತಿ ದೇವರು ಮನಸ್ಸು ಕೊಟ್ಟಿದ್ದಾನೆ ಇವತ್ತು ದುಡ್ಡು ಬೇಕು ಮತ್ತು ಗುರು ಬೇಕು ಅಂತಕ್ಕಂಥ ಜನರಿಗೆ ಬರದಾಡ್ತಾ ಇರ್ತಕ್ಕಂಥ ಬಹಳಷ್ಟು ತಾಯಿಗಳಲ್ಲಿ ಇವತ್ತು ಅವರಿಗೆ ಇವತ್ತು ಇಂಥ ಒಂದು ಸಹಕಾರ ಬ್ಯಾಂಕಿನ ಬಡ್ಡಿಯಿಂದ ಬಡ್ಡಿ ರಹಿತ ಸಾಲ ಇವತ್ತು ವಿತರಿಸಿ ಇವತ್ತು ಹೆಸರುವಾಸಿ ಸಾಲದ ಮುಂಚೂಣಿ ಯಾರನ್ನ ಇದ್ದರೆ ಬಡ್ಡಿ ಕೊಟ್ಟಾಗ ಸ್ವಲ್ಪ ಕಲ್ಕೊಟ್ರೆ ಬಡ್ಡಿ ತಗೊಂಡ್ಬಂದ್ರೆ ಅಂಥದ್ದು ಬಡ್ಡಿ ರಹಿತ ಬ್ಯಾಂಕಿನ ಮುಖಾಂತರ ಬಡವರಿಗೆ ಏಳಿಗೆ ಮಾಡ್ತಕ್ಕಂಥ ಮನುಷ್ಯರು ಆ ದೇವರ ಮಠವನ್ನು ಇಲ್ಲಿ ಯಥಾವತ್ತಾಗಿ ಹಿಂದಿನ ದಿನಗಳಲ್ಲಿ ಬಿಸಿಲಿಯಂತೆ ನಾನು ಕೂಡ ನಾವು ಮಾಡೋಣ ಅಂತಕ್ಕಂಥ ಇದು ನಮ್ಮ ಪ್ರತಿಯೊಬ್ಬರಿಗೆ ಹೇಳಿದ್ವಿ. ಬಡ್ಡಿಗೆ ಸಾಲ ಕೊಡೋದು ಭಾಳ ದೊಡ್ಡ ಅಭಿಪ್ರಾಯ ಒಳ್ಳೆದು ಕೆಟ್ಟದೇವ್ತಾರೆ ಕೆಟ್ಟದ್ದು ಯಾರು ಒಳ್ಳೇದು ಮಾಡಿದ್ರು ಅಂತ ಒಳ್ಳೇದು ಮಾಡೋದು ಯಾರೋ ಮಾಡೋದು ನಾವು ಎಷ್ಟು ಒಳ್ಳೇದು ಮಾಡಿದ್ರು ನಾವು ಯಾರಿಗೇನಂದ್ರು ಒಂದು ದೊಡ್ಡ ಮನುಷ್ಯರಿಂದ ದೇವರು ಪಟ್ಟ ಒಂದು ನೆಮ್ಮದಿಯಿಂದ ಶ್ರೀಮಂತಿಕೆಯಿಂದ ಯಾವುದೇ ಆಗಲಿ ಅಕ್ಬರ್ ಪಾಷಾ ಜೊತೆಗೆ ಬಂದರೆ ಯಾರ ಮಾತಿಗೆ ಅಂಜದೆ ಸತ್ಯಾದ ರೀತಿಯ ಜಯಗಳನ್ನು ಅಕ್ಬರ್ ಪಾಷಾ ಮಾಡಿದರು. ಅದರಾಗ ಕಾಂಟ್ರಾಕ್ಟರ್ ಅಂದರೆ ಇನ್ನೊಂದು ಬೇಕು ಇನ್ನೊಂದು ಕಾಂಟ್ರಾಕ್ಟ್ ಇಂದ ಒಂದು ಅದ್ಭುತವಾದ ಈ ಸಾಲದ ವ್ಯವಸ್ಥೆ ಮಾಡಿದರು. ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಆರೋಗ್ಯ ಒಳ್ಳೆದಂತ ಹೇಳಿ ಆರೈಕೆ ಇವತ್ತಿನ ಬ್ಯಾಂಕಿನ ಒಂದು ಸರ್ವತ್ರ ಸಹಕಾರ ರೈತರು ಒಬ್ಬರಿಗೆ ಬ್ಯಾಂಕಿನ ಅಧ್ಯಕ್ಷರು ಕಾರ್ಯಕರ್ತರು ಇಷ್ಟಾರು ಸಾಲೋದಿಲ್ಲ, 1 ಕೋಟಿ ಸಾಲೋದಿಲ್ಲ, 10 ಕೋಟಿ ಯಾರು ಸಾಲೋದಿಲ್ಲ ಅಂತ ಚಿಂತನೆ ಮಾಡತಕ್ಕಂಥ ಕಾಲದಲ್ಲಿ ಅವರಲ್ಲಿ ಬಂದಿರತಕ್ಕಂಥ ಆದಾಯದಲ್ಲಿ ನಾನು ಮೊದಲಿಂದಲೂ ಅವ್ರ ಜೊತೆಗೆ ಒಡನಾಟ ಇರೋದ್ರಿಂದ ಬಂದಿರತಕ್ಕಂಥ ಆದಾಯದಲ್ಲಿ ಕೆಲವಷ್ಟು ಮಟ್ಟಿಗೆ ಅವರಿಗೆ ಬಡಬಗರಿಗಾಗಿ ತಮ್ಮ ಸೇವೆಯನ್ನು ಬಂದಿರತಕ್ಕಂಥದ್ದು ನಾವು ನೋಡಿದ್ದೀವಿ. ಅದರಂತೆಯೇ ಈ ಒಂದು ಸಹಕಾರ ಸಂಸ್ಥೆಯಲ್ಲಿ ಬಡಬಗರಿಗೆ ಕೂಲಿ ಕಾರ್ಮಿಕರಿಗೆ ಬಹಳಷ್ಟು ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಸಂಸ್ಥೆಯಿಂದ ಅನೇಕ ಜನರಿಗೆ ಇದು ಅನುಕೂಲ ಆಗಿದೆ ಅಂತ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವತ್ತು ನಾನು ಕೂಡ ಒಂದು ಸಂಸ್ಥೆಯನ್ನು ನಡೆಸ್ತಾ ಬಂದಿದ್ದೀವಿ.
ಚನ್ನಬಸವ ಪ್ರತಿನಿಧಿಗಳ ಸಹಕಾರ ಸಹಕಾರಿ. ಮೊನ್ನೆ ಕೂಡ ನಾವು ಒಂದು ವಾರ್ಷಿಕ ಮಹಾಸಭೆ ಮಾಡಿದ್ವಿ. ಅದರಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಂಡ್ವಿ 1.5 ಕೋಟಿ ರೂಪಾಯಿಯಷ್ಟು ಲಾಭ ಮಾಡಿದ್ದೀವಿ ಅಂತ. ಎಲ್ಲ ಸಂಸ್ಥೆಗಳು ಕೂಡ ಇವತ್ತು ಹೇಳ್ತಾ ಇದ್ದಾವೆ, ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಅದು. ನಾನು 67 ಲಕ್ಷ ಲಾಭ ಮಾಡಿವಂತಾರೆ, 37 ಲಕ್ಷ ಮಾಡಿವಂತಾರೆ, 1 ಕೋಟಿ ಮಾಡಿವಂತಾರೆ, 2 ಕೋಟಿ ಕೂಡ ಮಾಡಿವಂತಾರೆ. ಯಾವುದೇ ಒಂದು ಲಾಭದ ಒಂದು ನಿರೀಕ್ಷೆಯನ್ನೇ ಮಾಡದೆ ಜನರ ಒಂದು ಕಲ್ಯಾಣಕ್ಕಾಗಿ, ಬಡವರ ಕಲ್ಯಾಣಕ್ಕಾಗಿ ಮಾಡಿರ್ತಕ್ಕಂಥ ಸಂಸ್ಥೆ ಏನಾದರೂ ಇದ್ದರೆ ಅದು ದಾರುಸಲ್ಲಾಂ ಸೌಹಾರ್ದ ಸಂಸ್ಥೆ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಇತ್ತೀಚಿನ ದಿನಗಳಲ್ಲಿರ್ಬೋದು, ಇದಕ್ಕೆ ಮೊದಲನೇ ದಿನದಲ್ಲಿ इतने ಹೆಚ್ಚಾಗಿ चूंकि मुख्तलिफ धर्म के मानने वाले लोग भी हैं, इसलिए आपके सामने खुलकर रखना चाहता हूँ. इस्लाम ने सूद की, वड्डी की जो सख्त मजम्मत की है या बुराई बयान की है, उसकी बुनियादी वजह यह है आज पूरी दुनिया में इतना बड़ा सूदी निज़ाम होने के बावजूद गरीब गरीब ही है, अमीर अमीर ही. इस्लाम ये कहता है सूद से कभी गरीब आदमी आगे नहीं बढ़ेगा, कर्जे पर कर्जा होगा, गरीब गरीब ही रहेगा, मालदार मालदार ही रहेगा. इस्लाम ये कहता है कर्जे हसना जिसके अंदर सूद न हो, इसको अगर आम करेंगे और बिजनेस और तिजारत को आम करेंगे, इससे गरीब को भी आगे बढ़ने का मौका मिलेगा, अमीर को भी आगे बढ़ने का मौका मिलेगा. और पूरी दुनिया इस वक्त इसकी गवाही दे रही है. इतने बड़े निजाम के बावजूद भी गरीबी में, कमजोरी में, माली पसमानदगी में कोई फर्क नहीं आया. इसका मतलब है कि 1500 साल पहले से इस्लाम जो फार्मूला दे रहा है, इस्लाम अपने फार्मूले में 100% कामयाब है. इसलिए कि वड्डी से कभी गरीब आदमी की तरक्की नहीं होती है, इस्लाम का मानना है. दूसरी चीज मजहब इस्लाम का ये संदेश है कि जो तिजारत का सिस्टम है, ये इसी तरीके से आपस में ताउन का जो मसला है वो एक दूसरे के साथ देने में है. अगर सूदी निजाम को आम किया जाएगा तो आदमी तिजारत करने, माल कमाने के बजाय पैसे पर पैसा कमाने के पीछे पड़ेंगे. तिजारत जो बिजनेस है जिससे पूरी दुनिया का माली निजाम एक बेहतरीन तरीके पर चलता है, वो निजाम खत्म हो जाएगा. हिस्ट्री और इतिहास में सरमायादारों का, जागीरदारों का जो निजाम रहा है, वो किसी भी धर्म में हो, इस्लाम में हो और धर्म में हो, पिछली तारीख में हम जाएंगे सिर्फ जागीरदारों, सरमायादारों के पास ही पैसा रहता था, गरीब गरीब ही रह जाते थे. इस्लाम इसकी हौसला अफजाई नहीं करता है. इस्लाम ये कहता है हर एक को पलने बढ़ने का मौका दिया जाए. उसके लिए आप ऐसा निजाम बनाएं जिसके जरिए से गरीब को भी पनपने का और तरक्की करने का मौका मिले. ये एक बुनियादी फलसफा है. उसके साथ ये सिर्फ इस्लाम की बात नहीं है. आप अगर वेदों में देखेंगे, ये और बात है कि लोग धर्म की तालीम से वाकिफ नहीं होते हैं, इसलिए समझते हैं कि सिर्फ इस्लाम ही इसको कहता है. ऐसा नहीं है. वेद में, गीता में, मेरे पास उसका उर्दू तर्जुमा मौजूद है चूंकि संस्कृत की किताबें हैं, इंजील और बाइबल के अंदर भी सूद की मजम्मत की गई है और वड्डी से मना किया गया है. इसलिए कि जो रीजन इस्लाम के पास है वो रीजन वेद में भी है, यही रीजन गीता में भी है, यही रीजन इंजील और बाइबल में भी है. पब्लिक और जनता को आगे बढ़ाना, एक दूसरे के सेवा और सहायता का जरिया बनना, ये तो सारी इंसानियत का पैगाम है. बस इस्लाम ने उसको ಅದರ ಜೊತೆಗೆ ಅವರೆಲ್ಲ ಸದಸ್ಯರಿರ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಬ್ಬ ವ್ಯಕ್ತಿ ನನ್ನಿಂದ ಈ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಅನ್ನೋ ಯೋಚನೆಗಿಂತಲೂ ಸಮಾಜದಿಂದ ನಾನೇನು ಕಿತ್ಕೋಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು ನಾವು ಜೀವನ ನಡೆಸ್ತಾ ಇದ್ದೀವಿ, ನಮ್ಮೆಲ್ಲ ಒಂದನ್ನು ಸೇರಿಕೊಂಡು. ಆದ್ರೆ ಇವತ್ತು ಅಕ್ಬರ್ ಸಾಬ್ ಅವರು ತಾವು ಆರಾಮಾಗಿರ್ಬೋದು, ಆ ದೇವರು ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ.
ಆದರೂ ಏನು ಕುರಾನಿನ ಸಂದೇಶಗಳನ್ನು ನಾನು ಬಯಸ್ತೀನಿ, ಕುರಾನನ್ನು ನಾನು ಓದುತ್ತೀನಿ, ದಿವಸಕ್ಕೆ 5 ಸಾರಿ ನಮಾಜ್ ಮಾಡ್ತೀನಿ. ಬಟ್ ಈ ಎಲ್ಲ ವಿಚಾರಗಳನ್ನು ಒಪ್ಪಿದ ಮೇಲೆ ಅಲ್ಲಿರುವಂಥ ವಿಚಾರಗಳನ್ನು ಈ ಸಮಾಜದಲ್ಲಿ ಕಾರ್ಯಗತ ಮಾಡಬೇಕು ಎಂಬ ದೃಷ್ಟಿಕೋನದಲ್ಲಿ ಇವತ್ತು ಏನಾದರೂ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅಕ್ಬರ್ ಸಾಬ್ ಅವರಿಗೆ ನಾವು ನಿಜವಾಗ್ಲೂ ಧನ್ಯವಾದಗಳನ್ನ ಸಲ್ಲಿಸಬೇಕು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಅಕ್ಬರ್ ಸಾಬ್ ಅವರ ಈ ನಡೆ ಅಥವಾ ವ್ಯಕ್ತಿತ್ವ ಈ ಬ್ಯಾಂಕಿನ ಪ್ರಾರಂಭವಾದರೆ ನೋಡಿ, ನನಗನ್ನಿಸುತ್ತೆ ಈ ರಾಜ್ಯದಲ್ಲಿ ಎಲ್ಲೂ ಇಲ್ಲೋ ಅಂತ ನಾನು ಅನ್ಕೊಂತೀನಿ. ಈ ತರ ಬ್ಯಾಂಕಿನ ವ್ಯವಸ್ಥೆ ಈ ರಾಜ್ಯದಲ್ಲಿನೇ ಎಲ್ಲಿ ನೋಡ್ಲಿಕ್ಕೆ ಸಿಗಲ್ಲ ಎಂಬ ಭಾವನೆ ನನ್ನದು. ಯಾಕೆಂತಂದ್ರೆ ಹಿರಿಯರೆಲ್ಲ ಹೇಳಿದಂತೆ ಬಡ್ಡಿಗೋಸ್ಕರ 10, 15%, 20%, 10%, 5% ಬಡ್ಡಿ ಹೀರುವಂತ ಈ ಸಮಾಜದಲ್ಲಿ ಅದರ ಮುಖಾಂತರನೇ ಈ ಸಮಾಜದಲ್ಲಿ ನಾನು ದೊಡ್ಡ ವ್ಯಕ್ತಿ ಆಗಬೇಕು ಎಂಬ ವಿಚಾರದಲ್ಲಿ ಬದುಕ್ತಿರುವಂತ ಜನಗಳ ಮಧ್ಯೆ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು, ಸಣ್ಣ ಪುಟ್ಟ ವ್ಯಾಪಾರಿಗಳ ಬಗ್ಗೆ ಕಾಳಜಿ ಇಟ್ಕೊಂಡು ಈ ಬ್ಯಾಂಕನ್ನು ಪ್ರಾರಂಭ ಮಾಡಿ ಅದರ ಜೊತೆಗೆ ಪ್ರಾಸ್ತಾವಿಕವಾಗಿ ಮಾತಾಡಿದರು. ಮಗಳ ಮದುವೆಗೋಸ್ಕರ ಖರ್ಚು ಮಾಡುವಂತ ಹಣದಲ್ಲಿ ಈ ಸಮಾಜಕ್ಕೆ ಬಡವರಿಗೆ ಒಂದು ಒಳ್ಳೆ ಕಾರ್ಯ ಮಾಡುವಂತ ನಿಟ್ಟಿನಲ್ಲಿ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರೆ ಆ ಬ್ಯಾಂಕಿನ ಮುಖಾಂತರ ಅವರ ಕಷ್ಟಗಳನ್ನ ಸ್ವಲ್ಪ ಮಟ್ಟಿಗಾದರೂ ತೀರಿಸುವಂತ ಅವಕಾಶ ನಮಗೆ ಬರುತ್ತೆ. ಆ ಅವಕಾಶದ ಮೂಲಕ ಆ ಜನಗಳ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬ ಭಾವನೆಗಳನ್ನು ಇಟ್ಟುಕೊಂಡು ಈ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರಲ್ಲ, ನಿಜವಾಗಲೂ ತಮ್ಮೆಲ್ಲರೂ ಒಂದು ಸೆಲ್ಯೂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಮಾನವಿಯಲ್ಲಿ ನಮ್ಮ ಬ್ಯಾಂಕ್ ಹಿಡ್ಕೊಂಡು ಬಡ್ಡಿ 1 ತಿಂಗಳು ಕೊಡದ ಇದ್ರಿಗೆ ಅವ್ರ ಮನೆಗೆ ನಾವು ಅಟ್ಯಾಕ್ ಮಾಡ್ತೀವಿ. ಇಲ್ಲಿ ಸುಮಾರು 30-35 ಬ್ಯಾಂಕ್ಗಳಿದ್ದಾವೆ ಎಲ್ಲಿ ಈ ಮಾನವಿಯಲ್ಲಿ. ಆದ್ರೆ ಇವತ್ತಿನವರೆಗೂ ಅಕ್ಬರ್ ಸಾಬ್ ಅವರು ಸ್ಥಾಪನೆ ಮಾಡಿದಂತ ಈ ಬ್ಯಾಂಕಿನಲ್ಲಿ ಈ ತರದ ವಿಚಾರಗಳಿಗೆ ಅವಕಾಶನೇ ಇಲ್ಲ. ಕಿರುಕುಳ ಕೊಡುವಂಥದ್ದು, ಬಡ್ಡಿ ತೆಗೆದುಕೊಳ್ಳುವಂಥದ್ದು, ಈ ತರದ ಯಾವುದೇ ವ್ಯವಸ್ಥೆ ಇರಲಾರದೆ ಈ ಬ್ಯಾಂಕಿನ ಸಮಾಜಕ್ಕೋಸ್ಕರ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ಇದು ಮೆಚ್ಚುವಂತ ಕೆಲಸ ಅಂತ ನಾನು ಮತ್ತೊಮ್ಮೆ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೇನೆ. ಗೊತ್ತಾಗುತ್ತೆ ನಾನು ಮಾತಾಡ್ಕೊಂಡಿದ್ದೆ. ನನ್ನ ಚಿಂತನೆ, ನಮ್ಮ ಚಿಂತನೆ ಏನಾಗಿದೆ ಅಂದರೆ 2010ರಲ್ಲಿ ಇದಾಯಿತು. 2010ರಲ್ಲಿ ಸ್ಥಾಪನೆ ಆಯಿತು. 2011ರಲ್ಲಿ ಅಲ್ಲಿಗ ಹೈಸ್ಕೂಲ್ ಚಾಲು ಮಾಡಿತು ಮತ್ತು 2015ರಲ್ಲಿ ಪೆನ್ಷನ್ ಕೊಡೋ ಕೆಲಸ ಚಾಲು ಮಾಡಿತು ಮತ್ತು ಕೋವಿಡ್ ಸಂದರ್ಭದಲ್ಲಿ ನಾನು ಸಲಾಮತಿಗೆ ಕೂಡಿ ಸೇವೆಯನ್ನು, ಆಂಬುಲೆನ್ಸ್ ಸೇವೆ ಆಗಿರ್ಬೋದು, ಅವರು ಗ್ಯಾಸ್ ಕೊಡೋಂಥ ಕೆಲಸ ಆಗಿರ್ಬೋದು ಮತ್ತು ಪ್ರೈವೇಟ್ ಸ್ಕೂಲ್ ಅವರಿಗೆ ಕಿಟ್ ಕೊಡೋಂಥ ಕೆಲಸ ಆಗಿರ್ಬೋದು ಎಲ್ಲ ಮಾಡಿದ್ವಿ. ಆಮೇಲೆ 2022ರಲ್ಲಿ ನಾವು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ವಿ. ಇವೆಲ್ಲ ಇನ್ನೋವರೆಗೆ ಕರೆಕ್ಟಾಗಿ ನಡೀತಿದ್ದಾವೆ. ಸಂತೋಷ ಏನಂತ ಹೇಳಿದರೆ, ನಮ್ಮ ಸಮಿತಿಯ ಡೈರೆಕ್ಟರ್ಗಳು ಬಹಳ ಹೃದಯವಂತರಿದ್ದಾರೆ. ಶ್ರೀಮಂತರಿಲ್ಲ, ಅದು ಹೃದಯವಂತರಿದ್ದಾರೆ. ಇಲ್ಲ, ನಮ್ಮ ಜೊತೆ ಈ ಕೆಲಸ ಮಾಡ್ತಾರೆ. ಸಮಾಜದಲ್ಲಿ ನಮ್ಮ ಜವಾಬ್ದಾರಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ, ನಮ್ಮ ಜವಾಬ್ದಾರಿ ಮತ್ತು ನಮ್ಗೆ ಏನು ಗೊತ್ತಿಲ್ಲದಂತ ಬದುಕ್ತಾ ಇದ್ದೀವಿ. ಬಹಳ ಇದು ಉತ್ತರ ಸರ್.
ಸಣ್ಣವರು ದೊಡ್ಡವರು ಮತ್ತು ಗೌರ್ಮೆಂಟ್ ಇದ್ದಂಥವ್ರು ಎಲ್ಲ ತಮ್ಮ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡಿದರೆ ಒಂದು ಸುಂದರ ಸಮಾಜ ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಏನಾಗಿದೆ ಇದು ಅಂತ ಹೇಳಿದ್ರೆ, ಮೊದಲ ನಮ್ಮ ಮನೆಗಳು ಮಣ್ಣಿನ ಮನೆ ಇರ್ತದ್ದು, ಗುಡಿಸ್ಲಿ ಮಣ್ಣಿನ ಮನೆ ಇರ್ತದ್ದು. ಅದರಲ್ಲಿ ಇವಿ ಅಥವಾ ಹೆಗ್ಗಣ ಬಂದರೆ ಪಂಜರ ಒಂದು ಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಒಂದು 4ನೇ 8ನೇ ಗಿಡದಲ್ಲಿ ಕೊಡ್ತಿದ್ದಿಲ್ಲ. ಅದು ಅವಾಗ ಆ ಕಾಲದಲ್ಲಿ 8ನೇ 1 ರೂಪಾಯಿ ಕೊಟ್ಟು ಮಿರ್ಚಿ ತಂದು ಅದರಲ್ಲಿ ಇಟ್ಟು ಅಲ್ಲಿ ಮನೆಗೆ ಇಡ್ತಿದ್ರು. ಅದು ಹೆಗ್ಗಣ ಅಥವಾ ಇವಿ ಚೆನ್ನಾಗಿ ಬಂದಾಗ ಅದ್ರ ಮೇಲೆ ಬೆಳೆದಿರ್ತದೆ. ಇದ್ದಾಗ ಅದೇ ರೀತಿ ನಮ್ಗೆ ಏನಾಗಿಬಿಟ್ಟದೆ ಅಂದರೆ ಆಸೆ ಮಾಡಿ ನಮ್ಮ ಹಿಂದಿನ ರೋಗ ಸೇರಿಬಿಟ್ಟದವ. ಶುಗರು, BP, ಹಾರ್ಟ್ ಇವೆಲ್ಲ ಗೊತ್ತಾದ್ಮೇಲೆ ನಮಗೆ ಗೊತ್ತಾಗ್ತಿಲ್ಲ ನಮ್ಮ ಕರ್ತವ್ಯ ಏನಿದೆ, ನಮ್ಮ ಜೀವನ ಏನು ಜೀವನದಾರಿ ಅಂತ ಇನ್ನಾದರೂ ಅರ್ಥ ಆಗ್ತಾ ಇಲ್ಲ. ಇದು ಬಹಳ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಜವಾಬ್ದಾರಿನ ತಿಳ್ಕೊಂಡಾಗ ಒಂದು ಒಳ್ಳೆ ಸುಂದರವಾದ ಒಂದು ಸಮಾಜ ಕಟ್ಟಲಿಕ್ಕೆ ನಾವು ಸಾಧ್ಯ. ಈಗ ಯಾವುದೇ ಒಂದು ತಪ್ಪು ಕೆಲಸ ನನ್ನ ಮನೆಯಲ್ಲಿ ಆದರೆ ನನಗೆ ಎಷ್ಟು ನೋವಾಗುತ್ತೋ ಅಷ್ಟೇ ಊರಲ್ಲಿ ಆದರೆ ಆಗಬೇಕು, ನಮ್ಮ ಊರಲ್ಲಿ ಆದರೆ ಆಗಬೇಕು, ನಮ್ಮ ದೇಶದಲ್ಲಿ ಆಗಬೇಕು. ಇದು ನಮ್ಮ ಹತ್ರ ಹುಟ್ಟಬೇಕು. ಈಗ ನೋಡಿ, ನಮ್ಮ ಬ್ಯಾಂಕ್ ಆಯಿತು, ಇದು ಮುಂದೆ ಹೇಳ್ತೀನಿ ನಾನು. 1ನೇ ವರ್ಷದಲ್ಲಿ ನಾವು ತಿಂಗಳ 20 ಲಕ್ಷ ಕೊಡ್ತೀವಿ, 2ನೇ ವರ್ಷ 20 ಲಕ್ಷ ಕೊಡ್ತೀವಿ, 2ನೇ ವರ್ಷದಲ್ಲಿ 30 ಲಕ್ಷ ತಿಂಗಳ ಕೊಡ್ತೀವಿ. ಈಗ 3ನೇ ವರ್ಷದಲ್ಲಿ 30 ಲಕ್ಷ ಕೊಡ್ತಾ ಇದ್ದೀವಿ. ತಿಂಗಳ ಒಂದು ವರ್ಷ ಒಂದು 10 ಲಕ್ಷ ನಾವು ಇಟ್ಕೊಂಡು ಅಂತೇಳಿ ನಮ್ಮ ಎಲ್ಲರ ಆಸೆ. ತಿಂಗಳ 1 ಕೋಟಿ ಕೊಡ್ಬೇಕಂತ ನಮ್ಮೆಲ್ಲ ಗುರಿ. ಒಂದು ಕಡೆ ನಾವೇನು ಕೊಡ್ತೀವಿ, ನಾವು ಒಂದು ವರ್ಷಕ್ಕೆ ಮಂದಿ ಕೊಡೋದ ನಾವು ಕೊಡೋದಾಗ್ತದೆ. ಯಾಕಂದ್ರೆ ನಮ್ಮ ಶಕ್ತಿ ಅಷ್ಟು ಇಲ್ಲ. ಈಗ ಪಡೋದಿದೆ, ಆದರೆ ಗೊತ್ತಿದೆ CS ಆಗ್ತಾರ, ಈಗ ಪಾಸ್ ಆಗತ್ತಿದೆ. ಆದ್ರೂ ಕೆಲಸ ಸ್ವಲ್ಪ ಇಷ್ಟ ಇದೆ. ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ನಾವು ಯಾರಿಗೆ ಮಾಡಬಾರ್ದು ಅಂದಾಗ ಯಾವುದೇ ಒಂದು 2-3 ನಾವು ಫಿಲಮ್ ಏರಿಯಾದಲ್ಲಿ ನೋಡ್ತೀವಿ. ಬಳೆಂಪೇಟೆ ಇರ್ಬೋದು, ಅಥವಾ ಜನತಾ ಕಾಲೋನಿ ಇರ್ಬೋದು, ಅಥವಾ ಇಂದಿರಾನಗರ ಇರ್ಬೋದು. ಒಂದು ಕಡೆ ನಾವೊಂದು 100 ಹೆಣ್ಮಕ್ಳಿಗೆ ನೋಡಿದ್ರೆ 40ರಿಂದ 50 ಜನ ಹಿರಿಯರು, ನಮ್ಮ ಅಕ್ಕ ತಂಗಿಯರು ಹಿರಿಯರು. ಅವ್ರ ಮನೆಗೆ ಹೋಗ್ರಿ, ಜವಾಬ್ದಾರಿ ಅದಕ್ಕೆ ಒಂದು ಮಾದರಿಯಾಗಿ ಖರ್ಚು ವೆಚ್ಚದಲ್ಲಿ ಮಾಡಬಹುದಿತ್ತು. ಆದರೆ ಅವರು ಒಂದು ಅಂದುಕೊಂಡಿದೆ ಅಂದರೆ, ನನ್ನ ಮಗಳ ಮದುವೆಯಲ್ಲಿ ಆಗುವಂತಹ ದುಡ್ಡನ್ನು ಒಂದು ಸಹಕಾರಿ ಸಂಘವನ್ನು ಮಾಡಿ ಬಡವರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಸಹಕಾರ ಆಗುವಂತೆ ಆ ಒಂದು ಮದುವೆಯ ಹಣವನ್ನು ಜಮಾ ಮಾಡಿ ಒಂದು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗ್ತಾರೆ. ನಂತರ ಅವರೊಬ್ಬರೇ ಮುಂದೋಗುವುದು ಅಲ್ಲ, ಅಕ್ಬರ್ ಸಾಬ್ ಅವರು ಒಂದು ಉತ್ತಮವಾದಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅವರ ಜೊತೆಗೆ ಒಂದು ಸಂಘವನ್ನು ಕಟ್ಟಲಿಕ್ಕೆ ಅವರು ತಮ್ಮ ಅನಿಸೆಯನ್ನು ಹೇಳಿದಾಗ, ನಮ್ಮ ಸಮುದಾಯದ ಮುಸ್ಲಿಂ ಸಮುದಾಯದ ಇತರೆ ಗಣ್ಯ ವ್ಯಕ್ತಿಗಳು ಸಹ ಭಾಗವಹಿಸ್ತಾರೆ. ಅದರಲ್ಲಿ ಯೂಸುಫ್ ಖಾನ್ ಇರ್ಬೋದು, ಸೈಯದ್ ಸಾದಿಕ್ ಪಾಷಾ ಬಾಬುಲ್ ಇರ್ಬೋದು, ರಫಿ ಸೌಕರ್ ಇರ್ಬೋದು, ಮತ್ತು ಇನ್ನಿತರೆ ಶ್ರೀಮಂತರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಸೇರಿ ನಮ್ಮದು ಸಹ ಅದರಲ್ಲಿ ಪಾಲಿರಲಿ ಅಂತೇಳಿ ಮುಂದೆ ಬಂದು ಈ ಒಂದು ಸಹಕಾರಿ ಸಂಘವನ್ನು ಕಟ್ಟಲಿಕ್ಕೆ ಸಹಕಾರ ನೀಡ್ತಾರೆ.
ಆತ್ಮೀಯರೇ, ನಿಜವಾಗಿ ಹೇಳಬೇಕಾದ್ರೆ ಈ ಒಂದು ಸಂಸ್ಥೆಯ ವತಿಯಿಂದ ಈ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಫುಟ್ಪಾತ್ ಮೇಲೆ ಕಾರ್ಯನಿರ್ವಹಿಸುತ್ತಿರುವಂಥ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಮತ್ತು ಸಣ್ಣ ಪುಟ್ಟ ಜನರಿಗೆ ಒಂದು ಸಹಕಾರ ಆಗಬೇಕು ಮತ್ತು ವಿಶೇಷವಾಗಿ ಬಡವರ ಮದುವೆಗಳಲ್ಲಿ ಒಂದು ಸಹಕಾರ ಆಗಬೇಕು ಮತ್ತು ಯಾರೇ ಆಸ್ಪತ್ರೆಗೆ ಹೋಗುವಾಗ ತೊಂದರೆ ಆಗದೆ ಹಾಗೆ ಅವರಿಗೂ ಸಹಕಾರ ಆಗಲಿಕ್ಕೆ ಈ ಒಂದು ಸಂಸ್ಥೆಯಿಂದ ಸಹಕಾರ ಆಗಲಿ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಲಾಯಿತು. ಆದ್ಮೇಲೆ ಈ ಸಹಕಾರಿ ಸಂಘದ ಸ್ಥಾಪನೆ ಮಾಡಲಿಕ್ಕೆ ಒಂದು ವಿಶೇಷತೆ ಏನಂದರೆ, ಇದು ಇಡೀ ನಾಡಿನಲ್ಲಿ ನೋಡ್ತೀವಿ, ಬಡ್ಡಿಯಿಂದ ವ್ಯವಸ್ಥೆ ಮಾಡುವಂಥ ಬ್ಯಾಂಕ್ಗಳನ್ನು ಮತ್ತು ಸಹಕಾರಿ ಸಂಘಗಳನ್ನು ನಾವು ನೋಡ್ತೀವಿ. ಆದರೆ ಅಕ್ಬರ್ ಸಾಹೇಬ್ ಅವರ ಒಂದು ಇಚ್ಛೆ ಏನಂದರೆ, ಈ ಒಂದು ಸಹಕಾರಿ ಸಂಘ ಬಡ್ಡಿ ರಹಿತವಾಗಿರಬೇಕು, ಬಡ್ಡಿ ರಹಿತ ಕೇಂದ್ರವಾಗಿರಬೇಕು ಅಂತೇಳಿ. ಯಾಕೆ ಅಂತಂದರೆ, ಇಸ್ಲಾಂ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬ ಸತ್ಯ ವಿಶ್ವಾಸಿ ಮುಸಲ್ಮಾನರ ಜವಾಬ್ದಾರಿ. ಆದರೆ ಪ್ರತಿಯೊಬ್ಬರು ಅದಕ್ಕೆ ಆಚರಣೆ ಸಂಪೂರ್ಣವಾಗಿ ಮಾಡುವುದಿಲ್ಲ. ನಾವು ಇವತ್ತು ನೋಡ್ತಾ ಇದ್ದೀವಿ, ಗ್ರಂಥಗಳಲ್ಲಿ ಪ್ರವಾದಿಯ ವಚನಗಳಲ್ಲಿ ಬಹಳಷ್ಟು ಆದೇಶಗಳಿವೆ. ಆದರೆ ನಮ್ಮ ಮುಸಲ್ಮಾನರ ಬದುಕಿನಲ್ಲಿ, ನಡವಳಿಕೆಯಲ್ಲಿ ಆ ಎಲ್ಲ ಆಜ್ಞೆಗಳನ್ನು ಪಾಲನೆ ಮಾಡುವಂಥ ವ್ಯವಸ್ಥೆ ನಾವು ಕಾಣಲ್ಲ. ಇಂಥ ಸಂದರ್ಭದಲ್ಲಿ ಅಕ್ಬರ್ ಸಾಹೇಬ್ ಅವರು ಯೋಚನೆ ಮಾಡಿದ್ದು, ಈ ಬಡ್ಡಿ ರಹಿತವಾಗಿ ನಾವು ಮಾಡೋಣ. ಏಕೆಂತಂದರೆ ಪವಿತ್ರ ಕುರಾನ್ನಲ್ಲೂ ಮತ್ತು ಪ್ರವಾದಿ ವಚನದಲ್ಲೂ ಇದಕ್ಕೆ ಬಹಳ ಆದ್ಯತೆ ನೀಡಲಾಗಿದೆ ಅಂತೇಳಿ. ಆತ್ಮೀಯರೇ, ಇಸ್ಲಾಂ ಧರ್ಮದಲ್ಲಿ ಬಡ್ಡಿ ಎಂದರೆ ಹರಾಮ್ ಅಂದರೆ ನಿಷಿದ್ಧವಾಗಿ ಮಾಡಲಾಗಿದೆ ಮತ್ತು ಇದು ನಿಷಿದ್ಧನೂ ಇದೆ ಮತ್ತು ಇದನ್ನು ಎಲ್ಲ ರೀತಿಯಲ್ಲಿ ತಪ್ಪಿಸಬೇಕು ಅನ್ನುವಂಥದ್ದು ಒಂದು ಆದೇಶ ಕುರಾನ್ ಇರುತ್ತದೆ. ಇಸ್ಲಾಮಿಕ್ ಸಮುದಾಯವು ಎಲ್ಲ ರೀತಿಯ ಬಡ್ಡಿಯನ್ನು ನಿಷೇಧಿಸುತ್ತದೆ, ಅದು ಸಣ್ಣದಾಗಲಿ ಅಥವಾ ದೊಡ್ಡದಾಗಲಿ. ಇಸ್ಲಾಮಿಕ್ ಆರ್ಥಿಕ ವ್ಯವಸ್ಥೆಯು ಬಡ್ಡಿ ರಹಿತ ವ್ಯವಹಾರಗಳ ಮೇಲೆ ಆಧಾರಿತವಾಗಿದೆ. ಇದು ದಾನ, ಸಹಾನುಭೂತಿ ಮತ್ತು ಸ್ವಯಂ ತ್ಯಾಗಗಳನ್ನು ಉತ್ತೇಜಿಸುವಂತಹ ಕಾರ್ಯಗಳನ್ನು, ಸಮಾಜವನ್ನು ನಿರ್ಮಿಸುವ ಒಂದು ಸಂದೇಶವನ್ನು ಇಸ್ಲಾಂ ಧರ್ಮದ ಮೂಲ ಗ್ರಂಥ ಪವಿತ್ರ ಕುರಾನ್ ಇರುತ್ತದೆ. ಆತ್ಮೀಯರೇ, ಬಡ್ಡಿ ವ್ಯವಸ್ಥೆಯು ಶ್ರೀಮಂತರನ್ನು ಶ್ರೀಮಂತರಾಗಿ ಮಾರ್ಪಡಿಸುತ್ತದೆ ಮತ್ತು ಬಡವರನ್ನು ಬಡವರಾಗಿ ಇರಿಸುವ ಒಂದು ವ್ಯವಸ್ಥೆ ಅದು ಆಗುತ್ತದೆ. ಹಾಗಾಗಿ ಇಸ್ಲಾಂ ಬಡ್ಡಿ ಇಲ್ಲದ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸುವ ಒಂದು ಸಂದೇಶವನ್ನು ಇಸ್ಲಾಂ ಧರ್ಮ ಕೊಡುತ್ತದೆ ಮತ್ತು ಇದು ಬಡ ಮತ್ತು ಅಗತ್ಯವಿರುವವರನ್ನು ಸಹಾನುಭೂತಿಯೊಂದಿಗೆ ಸಹಾಯ ಮಾಡುವ ಸಮಾಜವನ್ನು ರಚಿಸಲು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಆದೇಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹೇಳಬೇಕಾದ್ರೆ, ಇದು ಬಡ್ಡಿ ರಹಿತ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವುದು, ಇದು ನಮ್ಮೆಲ್ಲರ ಸೃಷ್ಟಿಕರ್ತ ಒಡೆಯ ಪರಿಪಾಲಕ ಅಲ್ಲಾಹನ ವತಿಯಿಂದ ಆಜ್ಞೆಯಾಗಿರುವಂಥದ್ದು. ಹಾಗಾಗಿ ಬಡ್ಡಿಯನ್ನು ನಿಷೇಧಿಸುವುದು ಇದು ಕೇವಲ ಕೆಲವೊಬ್ಬರ ಕರ್ತವ್ಯ ಅಲ್ಲ, ಬದಲಾಗಿ ಅಲ್ಲಾಹನ ವತಿಯಿಂದ ಬಂದಿರುವಂತಹ ಆದೇಶ. ಪ್ರತಿಯೊಬ್ಬ ಸತ್ಯ ವಿಶ್ವಾಸಿ ಮುಸ್ಲಿಮನಿಗೆ ಇದನ್ನು ಪಾಲನೆ ಮಾಡುವುದು ಕಡ್ಡಾಯವಾಗಿದೆ. ಹಾಗಾಗಿ ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.